ತಂದೆ ತಾಯಿಗಳಿಗೆ ನಿಮಗೆ ವಿಶ್ವಾಸ ಶ್ರದ್ಧಾ ಇಲ್ಲ, ದೇವ್ರ ಮೇಲೆ ಧರ್ಮದ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ನೀವು ನಾಟಕ ಮಾಡಿ ಆದರೂ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ನಿಮ್ಮ ಮಕ್ಕಳು ಕೊನೆ ತನಕ ನಿಮ್ಮ ಮಕ್ಕಳಾಗೇನೆ ಉಳಿಬೇಕಾಗಿತ್ತು ಅಂತಂದರೆ ಸಂಸ್ಕಾರ ಇಲ್ಲ ಅಂದ್ರೆ ಅವರಿಗೆ ತಿಳುವಳಿಕೆ ಬರೋ ತನಕ ನಿಮ್ಮ ಮಕ್ಕಳಾಗಿರ್ತಾರೆ. ಅವ್ರಿಗೆ ತಿಳುವಳಿಕೆ ಬಂತು ಅಂದ್ರೆ ಇನ್ಯಾರೋ ಬೆನ್ನು ಹತ್ತಿ ಹೋಗ್ತಾರೆ, ನಿಮ್ಮ ಮಕ್ಕಳಾಗೋದಿಲ್ಲ. ಇದು ಹೆಂಗಾಗಿದೆ ಹೇಳ ನಿಮಗೆ? ಒಂದು ನಾಯಿ, ಒಂದು ಹಂದಿ ಆ ಮಕ್ಕಳನ್ನ ಪೋಷಣೆ ಮಾಡ್ತದೆ. ಆ ಮಕ್ಕಳಿಗೆ ಕಾಲ ಬಂತು ಅಂದ್ರೆ ಅವ್ವ ಅಪ್ಪನ ಬಿಟ್ಟು ಎಲ್ಲೋ ಹೋಗ್ಬಿಡ್ತದೆ. ನಾಯಿ ಹಂದಿ ಎಲ್ಲೋ ಬಿಟ್ಟು ಹೋಗ್ತಾವ ಇಲ್ಲ? ನಮ್ಮ ಮಕ್ಕಳಿಗೂ ಅವ್ರಿಗೆ ಏನು ವ್ಯತ್ಯಾಸದ ಹೇಳ್ರಿ? ರೆಕ್ಕಿ ಬಂತು ಅಂದ್ರೆ ಅವ್ವ ಅಪ್ಪನು ಎಲ್ಲೋ ಒಗದು ಅಲ್ಲಿ ಎಲ್ಲೋ ಆಕಾಶವಾಗಿ ಹಾರು ಹೋಗ್ತಾವ. ಕಾಲ ಬಂತು ಅಂದ್ರೆ ತಮ್ಮ ಅವ್ವ ಅಪ್ಪನ ಎಲ್ಲೋ ಒಗದು ಇವ್ರು ಹಾರು ಹೋಗ್ತಾರೆ. ನಮಗೂ ಕಾಲ ಬಂದ ಮೇಲೆ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹಾರು ಹೋಗ್ತೀವಿ. ಬರಂಗೇ ಇಲ್ಲ, ಅವ್ವ ಅಪ್ಪನ ಕೇಳಂಗೇ ಇಲ್ಲ. ಇದು ಪ್ರತಿಯೊಬ್ಬರಿಗೂ ಗೊತ್ತದೆ, ಸೂರ್ಯನಕ್ಕಿಂತ ಸ್ಪಷ್ಟ. ಆದರೂ ನಮ್ಮ ತಲೆಯೊಳಗೆ ಮಾತ್ರ ಬರ್ಲಿಕ್ಕತ್ತಿಲ್ಲ.